ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಅಮೃತಾಂಜನ ಕುಕಿಂಗ್ ಚಾನೆಲ್. ಇವತ್ತಿನ ನಮ್ಮ ರೆಸಿಪಿ ಬೂದ್ಕುಂಬಳಕಾಯಿ ಮಜ್ಜಿಗೆ ಹುಳಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಬೂದ್ಕುಂಬಳಕಾಯಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಬೀಜನ ತೆಗೆದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಕಪ್ಪು ಕಾಯಿ ತುರಿ, 1 ಸ್ಪೂನು ಕಡಲೆಬೇಳೆ, 2 ಹಸಿಮೆಣಸು, 1/4 ಸ್ಪೂನು ಕಾಳುಮೆಣಸು, ನೆಕ್ಸ್ಟು 7ರಿಂದ 8 ಕರಿ ಲೀವ್ಸು, ನೆಕ್ಸ್ಟು 1 ಸ್ಪೂನು ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 20 ನಿಮಿಷ ಆದರೂ ನೆನೆಸಿಡಬೇಕು ಇದನ್ನ. ನೆಕ್ಸ್ಟು 1 ಕಪ್ಪು ಮೊಸರು. ಸೊ ಫಸ್ಟು ಇದನ್ನು ಹೋಳನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು 3 ವಿಷಲ್ ಹಾಕಿಸ್ಬೇಕು. ಇದಕ್ಕೆ ಬೇಯಿಸ್ಬೇಕು ಇದನ್ನ. ಸೊ ಇದಕ್ಕೆ ಬೇಯಬೇಕಾದ್ರೆ ಇದಕ್ಕೆ 1 ಸ್ಪೂನು ಸಾಲ್ಟನ್ನು ಹಾಕಬೇಕು. ಸೊ ಇವಾಗ ಇದು 3 ವಿಷಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಇವಾಗ ಒಂದು ಮಸಾಲೆನ ರೆಡಿ ಮಾಡಬೇಕು. ಮಸಾಲೆಗೆ ನಾನು ಈ ಬೆಂದಿರೋ ಹೋಳು ಒಂದು 5-6 ಹೋಳನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಕಾಯಿ, ನೆಕ್ಸ್ಟು ಹಸಿಮೆಣಸು, ಕಡಲೆಬೇಳೆ, ಕಾಳುಮೆಣಸು, ನೆನೆಸಿರೋ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಹಸಿಮೆಣಸನ್ನು ಇನ್ನೂ ಹಾಕ್ಕೊಬೋದು. ಇದ್ರ ಜೊತೆಗೆ ನಾನು 1/4 ಸ್ಪೂನು ಕೊತ್ತಂಬರಿ ಬೀಜ, ನೆಕ್ಸ್ಟು 1 ಸ್ಪೂನು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ರುಬ್ಕೊಬೇಕು. ರುಬ್ಬಾಗಿರೋ ಮಸಾಲೆನ ಇವಾಗ ಬೆಂದಿರೋ ಹೋಳಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದು ಕುದಿ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಇವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರನ್ನ ಹಾಕಿದ್ಮೇಲೆ ಒಂದು ಒಗ್ಗರಣೆ ಕೊಡಬೇಕು. ಇದಕ್ಕೆ ಒಗ್ಗರಣೆಗೆ ಎಣ್ಣೆನ ಹಾಕಿಬಿಟ್ಟು ನೆಕ್ಸ್ಟು 1 ಸ್ಪೂನು ಸಾಸಿವೆ, ಕರಿ ಲೀವ್ಸು, 2 ಒಣಮೆಣಸನ್ನು ಹಾಕಿದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಇದಾಗಿದೆ ಇವಾಗ. ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.